ಮುಂದುವರಿದ ಭಾಗ. ಸೃಷ್ಟಿ ಮತ್ತು ಪ್ರವೀಣ್ ಅವರ ಕಣ್ಣುಗಳು ಧನ್ವಿಯ ಮೇಲಿದ್ದವು. ಅವಳು ಡೈನಿಂಗ್ ಟೇಬಲ್ ಬಳಿ ಬಂದು ಕೂಡಲೇ ಸೃಷ್ಟಿಯವರು ಅವಳನ್ನು ನೋಡುತ್ತಾ, ನಿನ್ನೆ ರಾತ್ರಿ ನಿದ್ದೆ ಚೆನ್ನಾಗಿ ಬಂತಲ್ಲವೇ ಎಂದು ಕೇಳಿದರು. ಧನ್ವಿ ತಕ್ಷಣವೇ, ನಿದ್ದೆಯ ಬಗ್ಗೆ ಏನು ಹೇಳಲಿ ಅತ್ತೆಯವರೇ, ನಾನು ಮಲಗಿದ್ದು ಸೋಫಾದ ಮೇಲೆ, ಆದರೆ ಬೆಳಿಗ್ಗೆ ಎದ್ದಾಗ ನಾನು ಬೆಡ್ ಮೇಲೆ ಹೇಗೆ ಬಂದೆ ಎಂದು ತಿಳಿಯುತ್ತಿಲ್ಲ. ನಮ್ಮ ರೂಮಿನಲ್ಲಿ ಯಾವುದೋ ಮಾಟಗಾತಿ ಇದ್ದಾಳೆ ಎಂದು ನನಗನ್ನಿಸುತ್ತಿದೆ. ಅವಳೇ ನನ್ನನ್ನು ಸೋಫಾದಿಂದ ಎತ್ತಿ ಬೆಡ್ ಮೇಲೆ ಎಸೆದಿರಬೇಕು. ಅದಕ್ಕೆ ನನ್ನ ಸೊಂಟ ಕೂಡ ನೋಯುತ್ತಿದೆ. ಹೀಗೆ ಹೇಳುತ್ತಾ ಅವಳು ತನ್ನ ಸೊಂಟದ ಮೇಲೆ ಕೈ ಇಟ್ಟುಕೊಂಡಳು. ಮರುಕ್ಷಣವೇ ಧ್ರುವನಿಗೆ ಕೆಮ್ಮು ಬಂದಂತಾಯಿತು. ಏಕೆಂದರೆ ಧನ್ವಿಯನ್ನು ಹೊರತುಪಡಿಸಿ ಉಳಿದವರೆಲ್ಲ ನೋಟ ಧ್ರುವನ ಮೇಲೆ ಇತ್ತು. ಧನ್ವಿಯನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ಬೆಡ್ ಮೇಲೆ ಮಲಗಿಸಿದ ಆ ಮಾಟಗಾತಿ ಯಾರೆಂದು ಎಲ್ಲರಿಗೂ ತಿಳಿದಿತ್ತು. ಅಷ್ಟೇ ಅಲ್ಲ, ಕೇವಲ ಮಲಗಿಸುವುದು ಮಾತ್ರವಲ್ಲದೆ ಇನ್ನೂ ಏನೇನು ಮಾಡಿರಬಹುದು ಎಂಬ ಕುತೂಹಲ ಎಲ್ಲರಲ್ಲಿಯೂ ಇತ್ತು. ಎಲ್ಲರೂ ತನ್ನನ್ನೇ ನೋಡುವುದನ್ನು ಗಮನಿಸಿದ ಧ್ರುವ ತಕ್ಷಣವೇ, ಏನಾಯಿತು, ಎಲ್ಲರೂ ನನ್ನನ್ನೇ ಯಾಕೆ ನೋಡುತ್ತಿದ್ದೀರಿ? ನಾನೇನು LED ಸ್ಕ್ರೀನ್ ಅಲ್ಲ, ಇದು ಬ್ರೇಕ್ಫಾಸ್ಟ್ ಟೇಬಲ್. ಇಲ್ಲಿ ಕೇವಲ ಉಪಹಾರ ಸೇವಿಸಿದರೆ ಉತ್ತಮ. ಹೀಗೆ ಹೇಳುತ್ತಾ ಅವನು ಧನ್ವಿಯ ಕಡೆಗೆ ನೋಡಿದನು. ಧನ್ವಿ ಕೂಡಲೇ, ಈಗ ನಾನೇನು ಮಾಡಿದೆ? ನೀವು ನನ್ನನ್ನು ಯಾಕೆ ಹಾಗೆ ದಿಟ್ಟಿಸಿ ನೋಡುತ್ತಿದ್ದೀರಿ? ಎಲ್ಲರೂ ನಿಮ್ಮನೆ ನೋಡಿ ಎಂದು ನಾನೇನು ಹೇಳಿಲ್ಲವಲ್ಲ. ನಾನು ಮಾಟಗಾತಿಯ ಬಗ್ಗೆ ಮಾತನಾಡಿದೆ, ನಿಮ್ಮ ಬಗ್ಗೆ ಅಲ್ಲ. ಈಗ ಎಲ್ಲರೂ ನಿಮ್ಮನೆ ಯಾಕೆ ನೋಡುತ್ತಿದ್ದಾರೆ ಎಂದು ನನಗೇನು ಗೊತ್ತು ಎಂದು ಹೇಳಿದಳು. ಧ್ರುವ ಕೋಪದಿಂದ, ನಿನ್ನ ಬಾಯಿ ಮುಚ್ಚುತ್ತೀಯಾ ಇಲ್ಲವೋ ಎಂದನು. ಧನ್ವಿ ಮುಖ ಸಿಂಡರಿಸಿಕೊಂಡು ಸುಮ್ಮನೆ ಕುಳಿತುಕೊಂಡಳು. ಧ್ರುವ ಅವಳನ್ನು ಓರೆಗಣ್ಣಿನಿಂದ ನೋಡಿದನು. ಪ್ರವೀಣ್ ಅವರು ಪರಿಸ್ಥಿತಿಯನ್ನು ಅರಿತುಕೊಂಡು, ಬೇಗನೆ ಶೀಘ್ರದಲ್ಲೇ ದೀಪಾವಳಿ ಬರಲಿದೆ, ಹಾಗಾಗಿ ದೀಪಾವಳಿ ಪಾರ್ಟಿಗಳು ಶುರುವಾಗಲಿವೆ. ಇಂದು ನಾನು ರಾಣ ಮೆನ್ಷನಲ್ಲಿ ಪಾರ್ಟಿ ಇಟ್ಟುಕೊಂಡಿದ್ದೇನೆ, ಯಾರಿಗೂ ತೊಂದರೆ ಇಲ್ಲ ಎಂದು ಭಾವಿಸುತ್ತೇನೆ ಎಂದು ಹೇಳಿದರು. ಧ್ರುವ ಅವರ ಮಾತನ್ನು ಕೇಳಿಸಿಕೊಂಡರೂ ಯಾವುದೇ ಉತ್ತರ ನೀಡಲಿಲ್ಲ. ಪ್ರವೀಣ್ ಅವರು ಸ್ವಲ್ಪ ಸಮಯ ಕಾದರು. ನಂತರ ಎಲ್ಲರನ್ನೂ ನೋಡುತ್ತಾ, ಸರಿ, ಹಾಗಾದರೆ ಇಂದು ನಮ್ಮ ಮನೆಯಲ್ಲಿ ದೀಪಾವಳಿ ಪಾರ್ಟಿ ಇರುವುದು ಖಚಿತ. ನೀವೆಲ್ಲರೂ ಅದರ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತೀರಿ ಎಂದು ನಂಬಿದ್ದೇನೆ ಎಂದರು. ಅಲ್ಲೇ ಕುಳಿತಿದ್ದ ಪರೀಕ್ಷಾ ಮುಗುಳು ನಗುತ್ತಿದ್ದಳು. ಏಕೆಂದರೆ ಈ ಪಾರ್ಟಿಗೆ ಜಿಂದಾಲ್ ಕುಟುಂಬವನ್ನು ಸಹ ಆಹ್ವಾನಿಸಲಾಗುತ್ತದೆ ಎಂಬುದು ಅವಳಿಗೆ ತಿಳಿದಿತ್ತು. ಧನ್ವಿಯ ಕಣ್ಣುಗಳು ಧ್ರುವನ ಮೇಲಿದ್ದವು. ಕಳೆದ ಬಾರಿ ಕರ್ವಾ ಚೌತ್ ಪಾರ್ಟಿ ನಡೆದಾಗ ಧ್ರುವ ಕುಳಿತಿದ್ದನು ಮತ್ತು ಅಮಲಿನಲ್ಲಿ ಅವಳ ಹತ್ತಿರ ಬಂದಿದ್ದನು. ಎಂದೂ ಕೂಡ ಹಾಗೆಯೇ ಏನಾದರೂ ನಡೆಯಬಹುದೇ ಎಂದು ಯೋಚಿಸುತ್ತಿದ್ದಂತೆ ಅವಳ ಮನಸ್ಸಿನಲ್ಲಿ ಸಂಚಲನ ಶುರುವಾಯಿತು. ಧ್ರುವ ತನ್ನ ಉಪಹಾರ ಮುಗಿಸಿ ತನ್ನ ಜಾಗದಿಂದ ಎದ್ದನು. ಆಗ ಹಠಾತ್ತನೆ ಸೃಷ್ಟಿಯವರು, ಓಯ್ ಚುಡೇಲ್, ನನಗೆ ನಿನ್ನ ಹತ್ತಿರ ಏನೋ ಮಾತನಾಡಬೇಕಿದೆ ಎಂದರು. ಅವರ ಮಾತನ್ನು ಕೇಳಿದ ಕೂಡಲೇ ಧ್ರುವ ತಿರುಗಿ ಅವರನ್ನು ನೋಡಿದನು. ಅವನ ಕಣ್ಣುಗಳಲ್ಲಿ ಕೋಪವಿತ್ತು. ಸೃಷ್ಟಿಯವರು ತಕ್ಷಣ ತನ್ನ ಮುಖವನ್ನು ಬೇರೆಡೆ ತಿರುಗಿಸಿ, ಅದು ನಾನು ನಿನ್ನ ಜೊತೆ ಏನೂ ಮಾತನಾಡುತ್ತಿರಲಿಲ್ಲ. ಧನ್ವಿ ಯಾವ ಚುಡೇಲ್ ಬಗ್ಗೆ ಮಾತನಾಡುತ್ತಿದ್ದಳೋ ನಾವು ಆ ಚುಡೇಲ್ ಬಗ್ಗೆ. ಯಾಕೆ ಎಂದು ಮಾತನ್ನು ಪೂರ್ಣಗೊಳಿಸುವ ಮೊದಲೇ ಧ್ರುವ ಕಠಿಣ ಧ್ವನಿಯಲ್ಲಿ, ಮಾಮ್, ನನಗೆ ತಮಾಷೆ ಒಂದು ಮಿತಿಯಲ್ಲಿದ್ದರೆ ಇಷ್ಟ. ಆ ಮಿತಿ ಮೀರಿದರೆ ನನ್ನ ಕೋಪದ ಮಿತಿಯೂ ಮೀರುತ್ತದೆ. ನನ್ನ ಕೋಪವನ್ನು ನಿಭಾಯಿಸುವುದು ಅಷ್ಟು ಸುಲಭವಲ್ಲ ಎಂಬುದು ನಿಮಗೂ ಗೊತ್ತು. ಹೀಗೆ ಹೇಳುವಾಗ ಅವನ ಮುಖ ಅತೀವ ಗಂಭೀರವಾಗಿತ್ತು. ಅವನ ಆ ಕೋಪವನ್ನು ಕಂಡು ಸೃಷ್ಟಿಯವರ ಗಂಟಲು ಒಣಗತೊಡಗಿತು. ಅಲ್ಲೇ ಇದ್ದ ಧನ್ವಿ ತಕ್ಷಣ, ಉಪ್ಪಿನಕಾಯಿ ಖಾಲಿಯಾಗಿದೆ, ನಾನು ಹೋಗಿ ತರುತ್ತೇನೆ ಎಂದು ಹೇಳಿ ಅಡುಗೆ ಮನೆಗೆ ಓಡಿ ಹೋದಳು. ತನ್ನ ಮೇಲೆ ಎಲ್ಲಿ ಧ್ರುವನ ಕೋಪ ತಿರುಗುತ್ತದೋ ಮತ್ತು ಅವನು ತನ್ನನ್ನೇ ಚುಡಲಿ ಎಂದು ತಿಳಿದು ಮನೆಯಿಂದ ಹೊರಹಾಕುತ್ತಾನೋ ಎಂಬ ಭಯ ಅವಳಿಗಿತ್ತು. ಧ್ರುವ ತಕ್ಷಣ ಅಲ್ಲಿಂದ ಹೊರಬಂದು ಕಾರಿನಲ್ಲಿ ಕುಳಿತು ಆಫೀಸಿಗೆ ತೆರಳಿದನು. ಆದರೆ ಅವನ ತಲೆಯಲ್ಲಿ ಪ್ರವೀಣ್ ಅವರು ಹೇಳಿದ ಮಾತುಗಳೇ ಓಡುತ್ತಿದ್ದವು. ಖಂಡಿತವಾಗಿಯೂ ಅವನು ಆ ಪಾರ್ಟಿಗೆ ಬರಲಿದ್ದನು, ಏಕೆಂದರೆ ಜಿಂದಾಲ್ ಕುಟುಂಬವು ಅಲ್ಲಿಗೆ ಬರುತ್ತದೆ ಎಂಬುದು ಅವನಿಗೆ ತಿಳಿದಿತ್ತು. ಅವನಿಗೆ ರೀವಾ ಬಗ್ಗೆ ನೆಗೆಟಿವ್ ವೈಬು ಬಂದಿತ್ತು ಮತ್ತು ಈಗ ಧನ್ವಿಯ ಬಗ್ಗೆ ಯೋಚಿಸುವಾಗ ಅವನು ಆ ಪಾರ್ಟಿಗೆ ಬರುವುದು ಅನಿವಾರ್ಯವಾಗಿತ್ತು. ಮಧ್ಯಾಹ್ನ ಸುಮಾರು 2 ಗಂಟೆಯ ಸುಮಾರಿಗೆ ಧನ್ವಿ ಸೃಷ್ಟಿಯವರ ಕೋಣೆಗೆ ಬಂದಾಗ ಸೃಷ್ಟಿಯವರ ಹಾಸಿಗೆ ಮೇಲೆ ಇಸ್ಪಿಟ್ ಎಲೆಗಳನ್ನು ಹರಡಿಕೊಂಡು ಕುಳಿತಿದ್ದರು. ಅವರು ಅವುಗಳನ್ನು ಪೆಟ್ಟಿಗೆಯಲ್ಲಿ ತುಂಬುತ್ತಿದ್ದರು. ಜೊತೆಗೆ 500, 1,000 ಎಂದು ಬರೆದಿರುವ ಕೆಲವು ಟೋಕನ್ಗಳು ಅಲ್ಲಿದ್ದವು. ಧನ್ವಿ ಅಲ್ಲಿ ಕುಳಿತು ಅವನ್ನೆಲ್ಲ ನೋಡಿ, ಇದೇನು ಅತ್ತೆಯವರೇ, ಈ ಇಸ್ಪಿಟ್ ಎಲೆಗಳು ಮತ್ತು ಟೋಕನ್ಗಳನ್ನು ಇಟ್ಟುಕೊಂಡು ಏನು ಮಾಡುತ್ತಿದ್ದೀರಿ? ಇದು ಕೆಟ್ಟ ಕೆಲಸ ಅಲ್ವಾ ಎಂದಳು. ಧನ್ವಿಯ ಮಾತನ್ನು ಕೇಳಿ ಸೃಷ್ಟಿಯವರು ನಕ್ಕು, ಯಾಕೆ ಇದು ಕೆಟ್ಟದ್ದು? ಇದೊಂದು ತರಹದ ಆಟ ಧನ್ವಿ. ಇವತ್ತು ನಮ್ಮ ಪಾರ್ಟಿಯಲ್ಲಿ ಇದನ್ನು ಆಡುತ್ತೇವೆ. ಇದನ್ನು ಕಾರ್ಡ್ಸ್ ಎನ್ನುತ್ತಾರೆ ಮತ್ತು ದೀಪಾವಳಿ ಪಾರ್ಟಿಯನ್ನು ಹೆಚ್ಚಿನವರು ಕಾರ್ಡ್ಸ್ ಪಾರ್ಟಿ ಎಂದೇ ಕರೆಯುತ್ತಾರೆ ಎಂದರು. ಧನ್ವಿ ತಕ್ಷಣ, ಆದರೆ ಇದು ತಪ್ಪು ಅಲ್ವಾ ಅತ್ತೆಯವರೇ? ಇದೊಂದು ತರಹದ ಜೂಜಾಡುವುದು ತುಂಬ ಕೆಟ್ಟ ಅಭ್ಯಾಸ. ನಾವು ಇದನ್ನೆಲ್ಲ ಮಾಡಬಾರದು. ಜೂಜಿನಲ್ಲಿ ಕೆಲವರು ತಮ್ಮ ಸರ್ವಸ್ವವನ್ನು ಕಳೆದುಕೊಳ್ಳುತ್ತಾರೆ ಎಂದು ನಾನು ಕೇಳಿದ್ದೇನೆ. ನಿಮಗೆ ಗೊತ್ತಾ, ಒಮ್ಮೆ ನಾನು ಪತ್ರಿಕೆಯಲ್ಲಿ ಓದಿದ್ದೆ, ಒಬ್ಬ ವ್ಯಕ್ತಿ ಜೂಜಿನಲ್ಲಿ ತನ್ನ ಹೆಂಡತಿಯನ್ನೇ ಪಣಕ್ಕಿಟ್ಟಿದ್ದಾನಂತೆ. ನೀವೇ ಹೇಳಿ, ಇದು ಸರಿಯೇ ಎಂದಳು. ಸೃಷ್ಟಿಯವರ ನಗುತ್ತಾ, ಅಂಥದ್ದೇನೂ ಆಗುವುದಿಲ್ಲ ಧನ್ವಿ ಮಗಳೇ, ಇದೆಲ್ಲ ಕೇವಲ ಮನರಂಜನೆಗಾಗಿ, ನೀನು ಚಿಂತಿಸಬೇಡ, ಇಲ್ಲಿ ಅಂತಹದ್ದು ಏನೂ ನಡೆಯುವುದಿಲ್ಲ ಎಂದು ಹೇಳಿ ಆ ಸಾಮಾನುಗಳನ್ನು ಪಕ್ಕಕ್ಕೆ ಇಟ್ಟರು.
ಆದರೆ ಧನ್ವಿಯ ಮನಸ್ಸಿನಲ್ಲಿ ಭಯ ಶುರುವಾಯಿತು. ಒಂದು ವೇಳೆ ಧ್ರುವ ಯಾರೊಂದಿಗಾದರೂ ಈ ಕಾರ್ಡ್ ಗೇಮ್ ಆಡಿ ಹಣ ಖಾಲಿಯಾದರೆ ತನ್ನನ್ನೇ ಪಣಕ್ಕಿಟ್ಟರೆ ಎಂಬ ಆಲೋಚನೆ ಅವಳ ಹೃದಯದ ಬಡಿತವನ್ನು ಹೆಚ್ಚಿಸಿತು. ಅವಳು ಏನೋ ಯೋಚಿಸುತ್ತಾ ಕೋಣೆಯಿಂದ ಹೊರ ಬಂದಳು. ಸೃಷ್ಟಿಯವರು ಅವಳು ಹೋಗುವುದನ್ನೇ ನೋಡುತ್ತಿದ್ದರು. ಧನ್ವಿ ಈ ಮಾತನ್ನು ಇಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳುತ್ತಾಳೆಂದು ಅವರಿಗೆ ತಿಳಿದಿರಲಿಲ್ಲ. ತಿಳಿದಿದ್ದರೆ ಅವಳ ಅನುಮಾನವನ್ನು ಅವರೇ ದೂರ ಮಾಡುತ್ತಿದ್ದರು. ಇನ್ನೊಂದೆಡೆ ರಾಣಾ ಇಂಡಸ್ಟ್ರೀಸ್ನಲ್ಲಿ ಧ್ರುವ ತನ್ನ ಕಚೇರಿಯಲ್ಲಿದ್ದನು. ಅವನ ಮುಂದೆ ಅವನ ಆಳು ನಿಂತಿದ್ದನು. ಧ್ರುವ ಅವನನ್ನು ನೋಡಿ ಅಮಿತ್ ಬಗ್ಗೆ ಮಾಹಿತಿ ಸಿಕ್ಕಿದೆ ಎಂದು ಕೇಳಿದನು. ಅವನ ಆಳು ನಿತಿನ್, ನಾನು ಧನ್ವಿ ಮೇಡಮ್ನ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳ ಬಗ್ಗೆ ವಿಚಾರಿಸಿದೆ. ಆದರೆ ಅಮಿತ್ ಎಂಬ ಹೆಸರಿನವರು ಯಾರೂ ಇಲ್ಲ. ಅವರ ಮನೆಗೂ ಅಮಿತ್ ಎಂಬವರು ಯಾರೂ ಬರುತ್ತಿರಲಿಲ್ಲ ಎಂದನು. ಧ್ರುವ ಕೋಪದಿಂದ, ಹೇಗೆ ಸಾಧ್ಯ? ಅಮಿತ್ ಎಂಬವನು ಯಾರೂ ಇಲ್ಲದಿದ್ದರೆ ಅವಳು ನಿದ್ದೆಯಲ್ಲಿ ಎಂದು ಹೇಳುತ್ತಾ ಸುಮ್ಮನಾದನು. ಧನ್ವಿ ನಿದ್ರೆಯಲ್ಲಿ ಅಮಿತ್ನ ಹೆಸರನ್ನು ಕೂಗುತ್ತಿದ್ದಳು ಎಂಬ ವಿಷಯವನ್ನು ಅವನು ನಿತಿನ್ ಮುಂದೆ ಹೇಳಲು ಇಷ್ಟಪಡಲಿಲ್ಲ. ಅವನು ಕೋಪದಿಂದ, ಯಾರೋ ಒಬ್ಬ ಅಮಿತ್ ಇದ್ದೇ ಇರುತ್ತಾನೆ, ನನಗೆ ಅವನ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಎಂದನು. ದಿನವೆಲ್ಲ ಕಳೆಯಿತು. ಧ್ರುವ ತನ್ನೆಲ್ಲ ಶಕ್ತಿಯನ್ನು ಬಳಸಿದರೂ ಅಮಿತ್ ಬಗ್ಗೆ ಯಾವುದೇ ಮಾಹಿತಿ ಸಿಗಲಿಲ್ಲ. ಸಂಜೆ ಸುಮಾರು 7 ಗಂಟೆಗೆ ಧ್ರುವನ ಕಾರು ಪಾರ್ಕಿಂಗ್ ಏರಿಯಾಗೆ ಬಂದು ನಿಂತಿತು. ಕಾರಿನಿಂದ ಇಳಿಯುತ್ತಿದ್ದಂತೆಯೇ ಅವನ ಕಣ್ಣು ಧನ್ವಿಯ ಮೇಲೆ ಬಿದ್ದಿತ್ತು. ಅವಳು ಯಾರೊಂದಿಗೋ ಫೋನ್ನಲ್ಲಿ ಮಾತನಾಡುತ್ತಿದ್ದಳು ಮತ್ತು ಅವಳ ಮುಖದಲ್ಲಿ ಕಿರುನಗೆ ಇತ್ತು. ಧ್ರುವ ತಕ್ಷಣ ಅವಳ ಬಳಿಗೆ ಹೋದನು. ಧನ್ವಿ ಯಾರ ಜೊತೆ ಮಾತನಾಡುತ್ತಿದ್ದಾಳೆ ಎಂದು ತಿಳಿಯುವ ಕುತೂಹಲ ಅವನದಾಗಿತ್ತು. ಒಂದು ವೇಳೆ ಅವಳೇನಾದರೂ ಅಮಿತ್ ಅಥವಾ ಆ ಸಮೋಸ ಮಾರುವವನ ಜೊತೆ ಮಾತನಾಡುತ್ತಿದ್ದರೆ ಧ್ರುವನ ಹೃದಯ ಮತ್ತಷ್ಟು ಚೂರಾಗುತ್ತಿತ್ತು. ಆದರೆ ಅವನು ಧನ್ವಿಯ ಬಳಿ ಹೋಗುವಷ್ಟರಲ್ಲಿ ಪರೀಕ್ಷಾ ಅವನ ಮುಂದೆ ಬಂದು ನಿಂತು, ಅಣ್ಣ, ಮೊದಲು ನೀವು ನನಗೆ ಹೇಳಿ, ನೀವು ತನಿಷ್ಕ್ ಅಂದರೆ ಮಿಸ್ಟರ್ ಜಿಂದಲ್ ಅವರನ್ನು ಈ ಪಾರ್ಟಿಗೆ ಇನ್ವೈಟ್ ಮಾಡಿದ್ದೀರಲ್ವಾ ಎಂದು ಕೇಳಿದಳು. ಧ್ರುವ ಅವಳನ್ನು ನೋಡಿ, ಯಾಕೆ ಅಷ್ಟೊಂದು ಆತುರ ಎಂದನು. ಅವನ ಕೋಪ ಕಂಡ ಪರೀಕ್ಷಾ ಅಲ್ಲಿಂದ ತಕ್ಷಣ ಮರೆಯಾದಳು. ಮತ್ತೊಮ್ಮೆ ಧ್ರುವ ಧನ್ವಿಯನ್ನು ನೋಡಿದನು. ಅವಳು ಮನಸಾರೆ ನಗುತ್ತಿದ್ದಳು. ಈ ಬಾರಿ ಅವಳು ನಗುವನ್ನು ತಡೆಯಲು ತುಟಿಗಳ ಮೇಲೆ ಕೈ ಇಟ್ಟುಕೊಂಡಿದ್ದಳು. ಸಾಮಾನ್ಯವಾಗಿ ಧ್ರುವ ಹತ್ತಿರ ಬಂದಾಗ ಅವಳ ಹೃದಯ ಬಡಿತ ನಿಲ್ಲುತ್ತಿತ್ತು. ಆದರೆ ಇಂದು ಧ್ರುವ ಹತ್ತಿರ ಇರುವ ಅನುಭವವೇ ಅವಳಿಗಿರಲಿಲ್ಲ. ಈ ವಿಷಯ ಧ್ರುವನ ಕೋಪವನ್ನು ಮತ್ತಷ್ಟು ಹೆಚ್ಚಿಸಿತು. ಅವನು ಮತ್ತೆ ಅವಳ ಕಡೆಗೆ ಹೆಜ್ಜೆ ಇಡುತ್ತಿದ್ದಾಗ ಈ ಬಾರಿ ಆಶ್ರಯ್ ಅವನ ಮುಂದೆ ಬಂದು ನಿಂತನು. ಆಶ್ರಯ್, ಅಣ್ಣ, ನೀವು ಇಲ್ಲಿ ಸಿಕ್ಕಿದ್ದು ಒಳ್ಳೆಯದಾಯಿತು. ನನಗೆ ನಿಮ್ಮ ಹತ್ತಿರ ಒಂದು ವಿಷಯ ಮಾತನಾಡಬೇಕಿತ್ತು. ನೀವು ನಾಳೆ ಫ್ರೀ ಇರುತ್ತೀರಾ? ಒಂದು ಸಲ ನನ್ನ ಜೊತೆ ಆ ಲೊಕೇಶನ್ಗೆ ಬಂದರೆ ನನಗೆ ಸಹಾಯ ಎನ್ನುವಷ್ಟರಲ್ಲಿ ಧ್ರುವ ಸಿಟ್ಟಿನಿಂದ, ನಾನು ಈಗಷ್ಟೇ ಆಫೀಸಿನಿಂದ ಬಂದಿದ್ದೇನೆ, ಮತ್ತೆ ಕೆಲಸದ ಬಗ್ಗೆ ಮಾತನಾಡಬೇಕಾ? ನನಗೆ 5 ನಿಮಿಷ ನೆಮ್ಮದಿಯಾಗಿ ಉಸಿರಾಡಲು ಬಿಡುವುದಿಲ್ಲವೇ ಎಂದನು. ಅವನ ಮಾತು ಕೇಳಿ ಆಶ್ರಯ್ ಕೂಡ ಅಲ್ಲಿಂದ ಮಾಯವಾದನು. ಧ್ರುವನ ಹೃದಯ ಉರಿಯುತ್ತಿದೆ ಎಂಬ ವಿಷಯ ಆ ಪಾಪದ ಜನರಿಗೆ ತಿಳಿದಿರಲಿಲ್ಲ. ತಿಳಿದಿದ್ದರೆ ಉರಿಯುತ್ತಿರುವ ಬೆಂಕಿಗೆ ಕೈ ಹಾಕುತ್ತಿರಲಿಲ್ಲ. ಅವರು ಹೋದ ಮೇಲೆ ಧ್ರುವ ಮತ್ತೆ ನೋಡಿದಾಗ ಧನ್ವಿ ಅಲ್ಲಿರಲಿಲ್ಲ. ಅವನು ತಕ್ಷಣ ಮುಂದೆ ಬಂದು ಹುಡುಕಿದಾಗ ಧನ್ವಿ ಸೃಷ್ಟಿಯವರ ಜೊತೆ ನಿಂತು ಮಾತನಾಡುತ್ತಿರುವುದು ಕಂಡಿತು. ಅವಳ ಕೈಯಲ್ಲಿ ಫೋನ್ ಇತ್ತು. ಆದರೆ ಅವಳು ಕಾಲ್ ಕಟ್ ಮಾಡಿದ್ದಳು. ಧ್ರುವ ವೇಗವಾಗಿ ಅವಳ ಬಳಿಗೆ ಬಂದು ಧನ್ವಿಯನ್ನು ನೋಡುತ್ತಾ, ನಿನ್ನ ಫೋನ್ ಕೊಡು ಎಂದನು. ಧನ್ವಿ ಆಶ್ಚರ್ಯದಿಂದ ಅವನನ್ನು ನೋಡಿ, ಯಾಕೆ, ಏನಾಯಿತು? ನೀವು ನನ್ನ ಫೋನ್ ಯಾಕೆ ಕೇಳುತ್ತಿದ್ದೀರಿ ಎಂದು ಕೇಳಿದಳು. ಧ್ರುವ ಕೋಪದಿಂದ, ಎಷ್ಟು ಹೇಳಿದ್ದೇನೋ ಅಷ್ಟು ಮಾಡು ಎಂದು ಗದರಿಸಿದನು. ಹೀಗೆ ಹೇಳುತ್ತಲೇ ಅವನು ಧನ್ವಿಯ ಕೈಯಿಂದ ಫೋನ್ ಕಸಿದುಕೊಂಡು ಮರುಕ್ಷಣವೇ ಕಾಲ್ ಹಿಸ್ಟರಿ ಓಪನ್ ಮಾಡಿದನು. ಧನ್ವಿಯ ಮುಖದಲ್ಲಿ ಆತಂಕ ಎದ್ದು ಕಾಣುತ್ತಿತ್ತು. ಅವಳು ಗಾಬರಿಯಿಂದ, ಏನಾಯಿತು ಕೇಳಿ, ನೀವು ಯಾಕೆ ಇಷ್ಟೊಂದು ಕೋಪ ಮಾಡಿಕೊಳ್ಳುತ್ತಿದ್ದೀರಿ? ನನ್ನಿಂದ ಏನಾದರೂ ತಪ್ಪಾಗಿದೆಯೇ ಎಂದಳು. ಧ್ರುವ ತಕ್ಷಣ ಈ ನಂಬರ್ ಯಾರದ್ದು ಎಂದು ಕೇಳುತ್ತಲೇ ಕಾಲ್ ಲಿಸ್ಟ್ನಲ್ಲಿ ಮೊದಲಿದ್ದ ನಂಬರ್ಗೆ ಡಯಲ್ ಮಾಡಿದನು. ಧನ್ವಿಯ ಹೃದಯ ಈ ಸಮಯದಲ್ಲಿ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಎದುರು ಕಡೆಯ ನಂಬರ್ಗೆ ರಿಂಗ್ ಹೋಗುತ್ತಿದ್ದಂತೆ ಧನ್ವಿ ಏನೋ ಹೇಳಲು ಹೋದಳು. ಆದರೆ ಧ್ರುವ ಕೈ ಸನ್ನೆ ಮಾಡಿ ಅವಳನ್ನು ಸುಮ್ಮನಿರಿಸಿದನು ಮತ್ತು ಫೋನ್ ಕಿವಿಗೆ ಹಚ್ಚಿಕೊಂಡನು. ಎದುರು ಕಡೆಯಿಂದ ಧ್ವನಿ ಕೇಳಿಸಿತು. ಹೇಳು ಅಕ್ಕ, ಏನಾಯಿತು? ಒಬ್ಬ ಹುಡುಗಿಯ ಧ್ವನಿಯನ್ನು ಕೇಳಿದ ತಕ್ಷಣ ಧ್ರುವನ ಮುಖದ ಭಾವನೆಗಳು ಬದಲಾದವು. ಅವನ ಮನಸ್ಸಿಗೆ ನೆಮ್ಮದಿಯಾಯಿತು. ಈವರೆಗೂ ಕುದಿಯುತ್ತಿದ್ದ ಒಲೆಯಂತೆ ತಪ್ಪಿಸುತ್ತಿದ್ದ ಅವನ ಕೋಪ ತಕ್ಷಣ ಶಾಂತವಾಯಿತು. ಧನ್ವಿ ಅವನನ್ನು ನೋಡುತ್ತಾ, ಏನಾಯಿತು? ನೀವು ನನ್ನನ್ನು ಹಾಗೆ ಯಾಕೆ ನೋಡುತ್ತಿದ್ದೀರಿ? ನಾನು ಜ್ಯೋತ್ಸ್ನ ಜೊತೆ ಮಾತನಾಡುತ್ತಿದ್ದೆ, ಏನಾದರೂ ತೊಂದರೆಯೇ ಎಂದು ಕೇಳಿದಳು. ಅತ್ತ ಕಡೆಯಿಂದ ಜ್ಯೋತ್ಸ್ನ ಮತ್ತೊಮ್ಮೆ, ಹೇಳು ಅಕ್ಕ, ಏನಾಯಿತು ಎನ್ನುತ್ತಿದ್ದಾಗಲೇ ಧ್ರುವ ಕಾಲ್ ಕಟ್ಟು ಮಾಡಿದನು ಮತ್ತು ಫೋನನ್ನು ಧನ್ವಿಯ ಕೈಗೆ ಕೊಟ್ಟು ಅಲ್ಲಿಂದ ಹೊರಟು ಹೋದನು. ಧನ್ವಿ ಕೇವಲ ಅವನನ್ನೇ ನೋಡುತ್ತಾ ನಿಂತಳು. ಧ್ರುವ ನೇರವಾಗಿ ರಾಣಾ ಮೆನ್ಷನ್ನ ಒಳಗೆ ಬಂದು ತನ್ನ ಕೋಣೆಗೆ ಹೋದನು. ಪಾರ್ಟಿ ಶುರುವಾಗುವ ಸಮಯ ಹತ್ತಿರವಾಗುತ್ತಿತ್ತು ಮತ್ತು ಅವನು ತುಂಬ ಸುಸ್ತಾಗಿದ್ದನು. ಸ್ನಾನ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕಿತ್ತು ಹಾಗೂ ಪಾರ್ಟಿಗೆ ಸಿದ್ಧವಾಗಬೇಕಿತ್ತು. ಅವನು ರೂಮಿಗೆ ಬಂದರೂ ಸಹ ಅವನ ಕಣ್ಣುಗಳು ಪದೇ ಪದೇ ಬಾಗಿಲ ಕಡೆಗೆ ಹೋಗುತ್ತಿದ್ದವು. ಧನ್ವಿ ಅವನ ಹಿಂದೆ ಬರುತ್ತಿದ್ದಾಳೋ ಇಲ್ಲವೋ ಎಂದು ನೋಡಲು. ಆದರೆ 3-4 ನಿಮಿಷಗಳಾದರೂ ಧನ್ವಿ ಬರದಿದ್ದಾಗ ಅವನ ಮುಖದಲ್ಲಿ ಮತ್ತೆ ಕೋಪ ಕಾಣಿಸಿಕೊಂಡಿತ್ತು. ಅವನ ಪ್ರಕಾರ ಧನ್ವಿಯ ಮೊದಲ ಆದ್ಯತೆ ಅವನೇ ಆಗಿರಬೇಕಿತ್ತು. ಧ್ರುವ ಮನೆಗೆ ಬಂದ ಮೇಲೆ ಧನ್ವಿ ತಕ್ಷಣ ಅವನ ಹಿಂದೆ ರೂಮಿಗೆ ಬರಬೇಕಿತ್ತು. ಅವನು ಕೋಪದಿಂದ ಮನಸ್ಸಿನಲ್ಲಿ ಅಂದುಕೊಂಡನು,
ಯಾವಾಗಲೂ ನಾನೇ ಅವಳಿಗೆ ಎಲ್ಲವೂ ಎಂದು ಹೇಳುತ್ತಾ ಏನೇನೋ ಮಾತನಾಡುತ್ತಾಳೆ. ಆದರೆ ಕೆಲಸ ಮಾಡುವ ಸಮಯ ಬಂದಾಗ ಅವನು ಮಾತನಾಡುತ್ತಿದ್ದಾಗಲೇ ರೂಮಿನ ಬಾಗಿಲು ತೆರೆಯಿದ್ದು. ಅವನು ತಕ್ಷಣ ಸುಮ್ಮನಾಗಿ ಕಪಾಟಿನ ಕಡೆಗೆ ಹೋದನು. ಧನ್ವಿ ಒಳಗೆ ಬಂದ ಧ್ರುವನನ್ನು ನೋಡತೊಡಗಿದಳು. ಅವನು ಕಪಾಟಿನಿಂದ ಬಟ್ಟೆಗಳನ್ನು ತೆಗೆಯುತ್ತಿದ್ದನು. ಧನ್ವಿ ಅವನನ್ನು ನೋಡಿ ಕೇಳಿ ಎಂದಳು. ಧ್ರುವ ಅವಳ ಮಾತನ್ನು ಕೇಳಿಸಿಕೊಂಡರೂ ಏನೂ ಪ್ರತಿಕ್ರಿಯಿಸಲಿಲ್ಲ. ಧನ್ವಿ ಮತ್ತೊಮ್ಮೆ ಕೇಳಿ, ನಾನು ಹೇಳುತ್ತಿರುವುದು ನಿಮಗೆ ಕೇಳಿಸುತ್ತಿದೆಯೇ ಅಥವಾ ಇಲ್ಲವೇ ಎಂದಳು. ಧ್ರುವ ಈಗಲೂ ಸುಮ್ಮನಿದ್ದನು. ಧನ್ವಿ ಅವನ ಹತ್ತಿರ ಬಂದು ಕೇಳಿ, ನೀವು ನನ್ನ ಮಾತನ್ನು ಯಾಕೆ ಕೇಳಿಸಿಕೊಳ್ಳುತ್ತಿಲ್ಲ ಎಂದು ಕೇಳಿದಳು. ಧ್ರುವ ಕೋಪದಿಂದ ಯಾಕೆಂದರೆ ನನಗೆ ನಿನ್ನ ಮಾತು ಕೇಳಿಸಿಕೊಳ್ಳುವ ಇಷ್ಟವಿಲ್ಲ ಎಂದನು. ಧನ್ವಿ ತಕ್ಷಣ ಹಾಗೆಲ್ಲ ಹೇಳಬಾರದು. ಕೇಳಿ, ನಾನು ನಿಮಗೆ ಏನು ಹೇಳಬೇಕೆಂದಿದೆ ಎಂದರೆ ನೀವು ಕಪಾಟಿನಿಂದ ಏನು ತೆಗೆಯುತ್ತಿದ್ದೀರಿ? ಅಂದರೆ ನಾನು ನಿಮಗಾಗಿ ಬಟ್ಟೆಗಳನ್ನು ಮೊದಲೇ ತೆಗೆದಿಟ್ಟಿದ್ದೇನೆ. ನೋಡಿ, ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೇನೆ ಎಂದಳು. ಧ್ರುವ ಸಿಟ್ಟಿನಿಂದ, ಆದರೆ ನನಗೆ ಆ ಬಟ್ಟೆಗಳನ್ನು ಹಾಕಿಕೊಳ್ಳುವ ಇಷ್ಟವಿಲ್ಲ. ನನಗೆ ನನ್ನ ಇಷ್ಟದ ಬಟ್ಟೆ ಹಾಕಿಕೊಳ್ಳಬೇಕು. ಇನ್ನು ಮುಂದೆ ನೀನು ನನಗಾಗಿ ಬಟ್ಟೆ ತೆಗೆದಿಡುವ ಅಗತ್ಯವಿಲ್ಲ. ಅನಗತ್ಯ ವಿಷಯಗಳ ಮೇಲೆ ಗಮನ ಕೊಡುವುದನ್ನು ಬಿಟ್ಟು ಯಾವುದಕ್ಕೆ ಗಮನ ಕೊಡಬೇಕೋ ಅದಕ್ಕೆ ಕೊಡು ಎಂದನು. ಧನ್ವಿ ತಕ್ಷಣ ಯಾವ ವಿಷಯಕ್ಕೆ ಎಂದು ಕೇಳಿದಳು. ಧ್ರುವ ಒಂದು ಕ್ಷಣ ಉತ್ತರವಿಲ್ಲದೆ ಸುಮ್ಮನಾದನು. ಧನ್ವಿ ಅವನ ಹತ್ತಿರ ಬಂದು ಹೇಳಿ, ನಾನು ಯಾವ ವಿಷಯಗಳ ಬಗ್ಗೆ ಗಮನ ಕೊಡಬೇಕು? ಖಂಡಿತವಾಗಿಯೂ ನಾನು ಆ ಎಲ್ಲ ವಿಷಯಗಳ ಬಗ್ಗೆ ಗಮನ ಹರಿಸುತ್ತೇನೆ. ಆದರೆ ಸದ್ಯಕ್ಕೆ ದಯವಿಟ್ಟು ನಾನು ತೆಗೆದಿಟ್ಟ ಈ ಬಟ್ಟೆಗಳನ್ನು ಹಾಕಿಕೊಳ್ಳಿ. ನಾನು ತುಂಬ ಇಷ್ಟಪಟ್ಟು ಇವುಗಳನ್ನು ಆರಿಸಿದ್ದೇನೆ ಎಂದಳು. ಅದು ಕೆಂಪು ಬಣ್ಣದ ಬಿಸ್ನೆಸ್ ಶೂಟ್ ಮತ್ತು ಬಿಳಿ ಬಣ್ಣದ ಶರ್ಟ್ ಆಗಿತ್ತು. ಅದು ನಿಜಕ್ಕೂ ತುಂಬ ಸುಂದರವಾಗಿತ್ತು. ಧ್ರುವ ತನ್ನ ಬಟ್ಟೆಗಳನ್ನು ಕಪಾಟಿನಿಂದ ತೆಗೆಯುತ್ತಿದ್ದರೂ ಅವನ ಕಣ್ಣುಗಳು ಆ ಶರ್ಟ್ ಮೇಲೆಯೇ ಇದ್ದವು. ಬಟ್ಟೆ ತೆಗೆಯುವ ನೆಪದಲ್ಲಿ ಅವನು ಆ ಶರ್ಟ್ನ ಒಂದು ಗುಂಡಿಯನ್ನು ಬಲವಾಗಿ ಎಳೆದು ಕಿತ್ತು ಹಾಕಿದನು. ಈಗ ಗುಂಡಿಯಿಲ್ಲದೆ ಆ ಶರ್ಟ್ ಹಾಕಿಕೊಳ್ಳುವುದು ಸಾಧ್ಯವಿರಲಿಲ್ಲ. ಧ್ರುವ ಬೇರೆ ಬಟ್ಟೆಗಳನ್ನು ತೆಗೆಯುತ್ತಿರುವುದನ್ನು ಕಂಡು ಧನ್ವಿಯ ಮುಖ ಬಾಡಿ ಹೋಯಿತು. ಆದರೆ ಅವಳು ಏನೂ ಹೇಳಲಿಲ್ಲ. ಸುಮ್ಮನೆ ಆ ಬಟ್ಟೆಗಳನ್ನು ಮಡಚಿ ಮತ್ತೆ ಕಪಾಟಿನಲ್ಲಿ ಇಡತೊಡಗಿದಳು. ಧ್ರುವ ಅಲ್ಲಿಂದ ಪಕ್ಕಕ್ಕೆ ಸರಿದನು. ಮುಂದುವರಿಯಿತು.